ದೇಶದಲ್ಲಿ ಈಗಾಗಲೇ ಲೋಕಸಭಾ ಚುನಾವಣೆ ಕಣ ರಂಗೇರಿದ್ದು ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದಿಂದ ಅಬ್ಬರದ ಪ್ರಚಾರ ಮಾಡುತ್ತಿದ್ದು, ಇದರ ಅನ್ವಯ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಗೌರಿಶಂಕರ್ ಅವರು 16 ಪಂಚಾಯಿತಿ ಬೂತ್ ಮಟ್ಟದ ಕಾರ್ಯಕ್ರಮವನ್ನು ಮುಗಿಸಿ 17ನೇ ಪಂಚಾಯಿತಿಯಾದ ಹೆಬ್ಬೂರು ಹೋಬಳಿಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ 15 ಬಾರಿ ಬಜೆಟ್ ಮಂಡನೆ ಮಾಡಿರುವ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಬಗ್ಗೆ ಹಗುರವಾಗಿ ಮಾತನಾಡುವುದು ಬಿಡು. ನೀನು ಡಿಕೆ ಶಿವಕುಮಾರ್ ಅವರ ಕೂದಲಿಗೂ ಸಹ ಸಮನಿಲ್ಲ. ನೀನೇ ಹೇಳಿದ ಹಾಗೆ ಈ ಚುನಾವಣೆ ಗೌರಿಶಂಕರ್ ಹಾಗೂ ಸುರೇಶ್ ಗೌಡ ಚುನಾವಣೆ ಎಂದು ಭಾಷಣ ಮಾಡಿದ್ದಿ. ನಿನ್ನ ಪಂಥ ಆಹ್ವಾನವನ್ನು ನಾನು ಸ್ವೀಕರಿಸಿದ್ದೇನೆ. ಗ್ರಾಮಾಂತರದಿಂದ ಕನಿಷ್ಠ 10,000 ಮತಗಳನ್ನಾದರೂ ಲೀಡ್ ಕೊಡುವ ಮುಖಾಂತರ ನನ್ನ ಸೋಲಿಲ್ಲ, ಕಹಿ ನೆನಪು ತೋರಿಸುತ್ತೇನೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ಹೆಬ್ಬೂರು ಮುಖಂಡರಾದ ರಾಘು ಅವರು, ಹೆಬ್ಬೂರು ಹೋಬಳಿ ಗಂಡು ಮೆಟ್ಟಿದ ಹೋಬಳಿಯಾಗಿದ್ದು, ಇದು ಮುದ್ದ ಹನುಮಗೌಡರ ತವರು ಹೋಬಳಿಯಾಗಿದ್ದು ಹಾಗೂ ಕನಿಷ್ಠ 2,000 ಮತಗಳ ಲೀಡನ್ನು ಕೊಟ್ಟು ಅವರ ಗೆಲುವಿಗೆ ನಾಂದಿ ಹಾಡೋಣ ಎಂದು ತಿಳಿಸಿದರು. ಪ್ರತಿಯೊಬ್ಬರು ಕೂಡ 60-70% ಇವತ್ತು ಏನು ಕಾಂಗ್ರೆಸ್ ಕ್ಯಾಂಡಿಡೇಟ್ ತೆಗೆದುಕೊಳ್ತಾರೆ. ಇವೆಲ್ಲ ಉಪಯೋಗಿಸ್ಕೊಂಡು ಬಿಟ್ಬಿಡಿ, ಬಿಜೆಪಿ ಒಂದ್ ಕಡೆ ಬಿಟ್ಬಿಡಿ, ದಯಮಾಡಿ. ನಾನು ಮೊನ್ನೆ ನೋಡಿದೆ, ನಮ್ ಯಾವ್ದು ವಿಡಿಯೋದಲ್ಲಿ ನೋಡ್ತೀನಿ, ಸುರೇಶ್ ಗೌಡ್ರು ಒಂದ್ ಮಾತು ಹೇಳ್ತಿದ್ರು, ದೇವೇಗೌಡ್ರನ್ನ ನಾವೆಲ್ಲ ಕೂಡ ಯುವಕರಿದ್ದಾರೆ, ಉತ್ಸಾಹಿಗಳಿದ್ದಾರೆ, ದಯಮಾಡಿ ಇವತ್ತು. ಯಾಕೆಂದ್ರೆ ಶಂಕರಣ್ಣ ನೋಡಿ, ಕಾಂಗ್ರೆಸ್ 5 ಗ್ಯಾರಂಟಿ ಕೊಡ್ತಾ ಅಭಿವೃದ್ಧಿ ಕೆಲಸವನ್ನ ನೋಡಿ, ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಮತವನ್ನ ಹಾಕ್ಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ. ನಾವು ಯೋಚನೆ ಮಾಡ್ಬೇಕಾಗ್ತದೆ. ಸಿದ್ದರಾಮಯ್ಯ ಬರ್ಲಿಲ್ಲ, ಶಂಕರಣ್ಣ ಬರ್ಲಿ ಅಂತ ಯಾರು ಯೋಚನೆ ಮಾಡಬೇಡಿ. ನೀವೇ ಮುದ್ದರಾಮಯ್ಯ, ನೀವೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು. ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಇಟ್ಟಾಗುವಂತ ಕೆಲಸ ತುಮಕೂರು ಗ್ರಾಮಾಂತರಲಾಗಿರೋದು ಇವತ್ತು ಕಾಂಗ್ರೆಸ್ ಅಷ್ಟೇ. ಆ ಪ್ರೀತಿಯ ಬಾಂಧವ್ಯ ವಿಶ್ವಾಸ ಅಲ್ಲಿ ಇಟ್ಕೊಂಡಿದ್ದೀವಿ. ಸೊ ಇವತ್ತು ಈಗಲೇ 15 ಪಂಚಾಯತ್ ಇರೋದು ಮುದ್ದರಾಮಯ್ಯಗೌಡ್ರನ್ನ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಗೆಲ್ಸ್ ಕಳಿಸ್ಬೇಕು ಅನ್ನೋದು ನಮ್ಮ ಗುರಿ ಆಗ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ಸಹಕಾರ ಕೊಡ ಮೇಲೆ ಮಾತಾಡ್ತೀನಂತ. ವಿಶೇಷವಾಗಿ ಹೆಬ್ಬೂರು ಗ್ರಾಮ ಪಂಚಾಯತಿಯ ಮನೆ ಮಗ, ನಿಮ್ಮ ಪಂಚಾಯತಿನವರು, ನಿಮ್ಮ ಪಂಚಾಯತಿಯಲ್ಲಿ ಹೆಬ್ಬೂರು ಗ್ರಾಮ ಪಂಚಾಯತಿ ಒಂದಲ್ಲಿ ಅವಾಗ ನಾವು ಚುನಾವಣೆ ಮಾಡಿದ್ರೆ ಸಾರ್ಥಕ ಆಗ್ತದೆ ಬಿಟ್ರೆ ವಿನ ಇಲ್ಲ ಒಂದ್ ಕಡೆ ಈಗ ನಮ್ಗೆ ಎಲ್ಲಾರು ಮುಖದಲ್ಲೂ ಸ್ವತಂತ್ರ ಪೂರ್ವದಲ್ಲಿ ನಮಗೆ ಸ್ವತಂತ್ರ ಕೊಟ್ಟಾಗ ಆಮೇಲೆ ರಾಜಣ್ಣವ್ರು ಕೇಳಿಸ್ಬಿಡ್ತೀನಿ, ಏನ್ ಯಾವ್ದು ಮೂರು ಮಾಸ ದುಡ್ಡಿದ್ಯಾ ಏನಪ್ಪ ಗೊತ್ತಿರ್ಲ ಇದು. ಸೊ ಸುರೇಶ್ ಗೌಡ ಎಬ್ರೋಳಿ ಬಂದು ಕ್ಯಾಮ್ರಾ ನೋಡ್ತಾ ಅಂತೆ ಅವ್ನ ಮನೇಲಿ, ಆಸೆ ಕಳ್ಸು ಆಸೆ ಕಳ್ಸು ಅನ್ನೋ ಮಟ್ಟಕ್ಕೆ ಇವತ್ತು ನಿಮ್ಮನ್ನ ಇಟ್ಕೊಂಡು ಇವ್ರು ಪುಣ್ಯಾತ್ಮ. ಯಾರಪ್ಪ ಒಳಗಡೆ 3 ವರ್ಷ ಆಯ್ತು ಕೇಸ್ ಅಂತ ಹೇಳ್ತಾ ಇದೀನಿ. ಇವರೆಲ್ಲ ಒಂದ್ ಕಡೆ ಮೇಲ್ ಮೈತ್ರಿ ಮಾಡ್ಕೊಂಡ್ಬಿಟ್ರೆ ಇವತ್ತು ಕೋರ್ಟ್ ಸುತ್ತಾ ಇದೀವಿ. ನಾನು ಅನವರ ಹೆಂಗಣ ನಾನು ಇವತ್ತು ಹೋಗಿ ರಾಜಿ ಮಾಡ್ಕೊಂಡು ಅಂತ ಹೋಗೋ ಜೊತೆ ನಾನು ಚುನಾವಣೆ ಮಾಡಕ್ಕಾಗ್ತದ. 14 ವರ್ಷ ಆಯ್ತು ಕೋರ್ಟ್ ಕೇಸ, ಇವತ್ತು ಸುತ್ತಾ ಅಂತ ಬಂದು ಹೇಳೋ ಈಗ ಜಸ್ಟ್ ಮನೆಗೆ ಬಂದಾಗ ಆ ಮಟ್ಟಿಗೆ ಜಿದ್ದಾಜಿದ್ದಿ ರಾಜಕಾರಣ ಮಾಡ್ಕೊಂಡ್ ಬಂದಿವಿ ನಾವು. ಒಂದು ನೋಟ್ಕು ನಮ್ಮ ಕಾರ್ಯಕರ್ತರು ಹೊಡೆದಾಡೋರು ಊರಲ್ಲಿ ಇವತ್ತು ಹೋಗಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅವಶ್ಯಕತೆ ಇತ್ತು ಅಂತ ಹೇಳಿ ಇವತ್ತು ಹೋಗಿ ನೀವು ಅವ್ರ ಜೊತೆ ಕೈ ಜೋಡಿಸಿ ರಾಜಕಾರಣ ಮಾಡೋದು ಆಗತ್ತಾ? ಸಾಧ್ಯ ಆಗತ್ತಾ? ಆಗ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಲ್ಲಿ ಸಾಧ್ಯ ಇಲ್ಲ.